ಸಮಸ್ತ ನಾಡಿನ ಜನತೆಗೆ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ಈ ಸಿದ್ದೇಶ್ವರ ಜಾತ್ರೆಯ ಒಂದು ಉತ್ಸವ ಇವತ್ತಿನ ಪ್ರಾರಂಭ. ಇವತ್ತಿನ ದಿವಸ ನಂದಿಕೋಲ ಎಣ್ಣೆ ಮೊದಲ ಅಂದರೆ ಎಣ್ಣೆ ನಾವು ಲಿಂಗದ ಗುಡಿಗೆ ಹೋಗಿ 770 ಲಿಂಗದ ಗುಡಿಗೆ ಹೋಗಿ ಎಣ್ಣೆಯಿಂದ ಪೂಜೆ ಮಾಡಿ ಅಲ್ಲಿಂದ ಸೀದಾ ಬಂದು ನೀಲಕಂಠೇಶ್ವರ ಗುಡಿಗೆ ಬಂದು ಅದೇ ರೀತಿಯಿಂದ ಬಂದು ಇಡೀ ಇಲ್ಲಿ ನಾವು ಸಿದ್ದೇಶ್ವರ ಗಣಪತಿ ಚೌಕ್ ಆಗಿಂದ್ರೆ ಆಮೇಲೆ ನಾಲ್ಬನ್ ಚೌಕ್ ಆದ್ಮೇಲೆ ನೆಹರು ಮಾರ್ಕೆಟು, ಆಮೇಲೆ ಮಿಲನ್ ಬಾರು, ಆಮೇಲೆ ಸುತ್ತ ಹಾಕಿ ಇಲ್ಲಿ ಬಂದು ಹೀಗೆ ಹೋಗಿ ಮತ್ತೆ ಶನಿದೇವರ ಗುಡಿದಿಂದ ಲಿಂಗದ ಗುಡಿಗೆ ಹೋಗ್ತೇವೆ. ಅದೇ ರೀತಿಯಾಗಿ ನಮ್ಮ ಈ ಜಾತ್ರೆಯ ಅಧ್ಯಕ್ಷರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನನ್ನ ಜಾತ್ರೆಯ ಅಧ್ಯಕ್ಷರು ನನಗೆ ಮಾಡಿದ್ದಾರೆ ಸರಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ನಂದಿಕೋಲ ಪಡೋಟಿಗಳವರು ಒಳ್ಳೆಯ ರೀತಿಯಿಂದ ನಂದಿಕೋಲ ಹಾಕೋತಾರೆ. ಅದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಈ ಸರಿ ನಾವು ಜಾತ್ರೆ ಮಾಡಬೇಕಂತೇಳಿ ಎಲ್ಲ ನಮ್ಮ ನಂದಿಕೋಲ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತೇನೆ. ಗುರು ಗಚ್ಚಿನಮಠ. ಬಿಜಾಪುರ ಜನತೆಗೆ ಸಂಕ್ರಮಣ ಆರ್ಥಿಕ ಶುಭಾಶಯಗಳು. ಇಲ್ಲಿ ನಾವು ಶಿವಯೋಗಿ ಸಿದ್ದರಾಮೇಶ್ವರ ನಂದಿಕೋಲ 4 ದಿವಸ ಜಾತ್ರೆ ಕಾರ್ಯಕ್ರಮ ಇರ್ತದೆ. 1ನೇ ದಿವಸ ಇವತ್ತಿನ ದಿವಸ ಏನಪ್ಪ ಅಂದರೆ ಎಣ್ಣೆ ಮಂಜಲ ಕಾರ್ಯಕ್ರಮ. ನಂದಿಕೋಲ ಎಣ್ಣೆ ಮಂಜಲ ಅಂದರೆ 770 ಲಿಂಗಕ್ಕೆ ಹೋಗಿ ಎಣ್ಣೆ ಅಭಿಷೇಕ ಮಾಡ್ಕೊಂಡು ಎಣ್ಣೆ ಮಂಜಲ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿ ನಾಳೆಗೆ ಅಕ್ಷತಾ ಕಾರ್ಯಕ್ರಮ ಅಂತ ಇರ್ತದೆ. ಶಿವಯೋಗಿ ಸಿದ್ದರಾಮೇಶ್ವರ ಯೋಗ ದಂಡಕ್ಕೆ ಅಕ್ಷತಾ ಕಾರ್ಯಕ್ರಮ ಇರ್ತದೆ, ಅದಕ್ಕೆ ಭೋಗ್ಯ ಕಾರ್ಯಕ್ರಮ ಅಂತಾರೆ. ಅದೇ 14/1/2026 ಅವತ್ತಿನ ದಿವಸ ಪಡಿ ನಂದಿಕೋಲ ಅಂದರೆ ಸಂಕ್ರಮಣ ಇರ್ತದೆ, ಕುಸ್ತಾಡ ಕೊಡೋ ಕಾರ್ಯಕ್ರಮ ಇರ್ತದೆ, ಅಂದ್ರೆ ಪಡಿ ನಂದಿಕೋಲ ಇರ್ತದೆ. ಅದೇ ರೀತಿ 15/1/2026 ಅವತ್ತೇನಾದ ಪಡಿ ಮದ್ದಿನ ಕಾರ್ಯಕ್ರಮ ಇರ್ತದೆ, ಆ ಬಂದ್ಕಿನ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿ ವಿನಂತಿ. ಶ್ರೀಮಂತ್ ಜಂಬಿಗೆ. जुड़े रहिएगा आपके अपने चैनल बीजापुर समय के साथ।